ತ್ರಿಶೂರ್ನಲ್ಲಿ ಗೆದ್ದ ಸುರೇಶ್ ಗೋಪಿ ಕೇರಳದಲ್ಲಿ ಖಾತೆ ತೆರೆದ ಬಿಜೆಪಿ. ಈ ಎಲ್ಲ ಗೋಜಲುಗಳ ಮಧ್ಯೆ ಅವರ ಆಸೆ ಈಡೇರಿದಂಗೆ ಕಾಣುತ್ತೆ. ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಬಿಜೆಪಿಗೆ ಅಲ್ಲಿ ಬಂದಿರೋ ಸೀಟು ಅಥವಾ ಪಾರ್ಟಿ ಫೈಂಡ್ ಸ್ಟಾರ್ಟ್ ಆದಮೇಲೆ, ಸ್ವಾತಂತ್ರ್ಯ ನಂತರ ಅವ್ರು ಇರಲಿಲ್ವಲ್ಲ, ಪಾರ್ಟಿ ಸ್ಟಾರ್ಟ್ ಆದಮೇಲೆ ಮೊದಲ ಬಾರಿಗೆ ಕಳೆದ 50 ವರ್ಷದಲ್ಲಿ ಹೆಚ್ಚು ಕಡಿಮೆ ಕೇರಳದಲ್ಲಿ ಮೊದಲ ಬಾರಿಗೆ ಖಾತೆಯನ್ನು ತೆರೆದಿದೆ ಬಿಜೆಪಿ. ಕೇರಳದಲ್ಲಿ ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ಗೆದ್ದಿದ್ದಾರೆ. ಅಮೇಝಿಂಗ್ ಡೆವಲಪ್ಮೆಂಟ್. ನನ್ನ ಲೆಕ್ಕಾಚಾರದಲ್ಲಿ ಹೇಗೆ ಭಾರತೀಯ ಜನತಾ ಪಕ್ಷಕ್ಕೆ ಉತ್ತರ ಪ್ರದೇಶದ ಆಘಾತಕಾರಿಯೋ ಹಾಗೆ ಕಮ್ಯುನಿಸ್ಟರಿಗೆ ಮತ್ತು ಕಾಂಗ್ರೆಸ್ಸಿಗರಿಗೆ ಇದು ಅಷ್ಟೇ ಆಘಾತಕಾರಿ. ಕೇರಳ ಮತ್ತು ತಮಿಳುನಾಡು ಏನಪ್ಪ ಈ ಲೆವೆಲ್ಗೆ ಬಂದ್ಬಿಡ್ತಲ್ಲ ಕೇರಳದಲ್ಲೂ ಅಂತ ಆಘಾತಕಾರಿ. ಕಳೆದ ವರ್ಷದಿಂದಲೇ ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದರು ಸುರೇಶ್ ಗೋಪಿ. ಭಾಳ ಅದ್ಭುತವಾಗಿ ಪ್ರಚಾರವನ್ನು ಮಾಡಿದ್ರು, ಸಪೋರ್ಟು ಹಾಗೆ ಸಿಕ್ಕಿತ್ತು ಅವರಿಗೆ. ಈ ಬಾರಿ ಕೇರಳದಲ್ಲಿ ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ಗೆದ್ದಿದ್ದಾರೆ. ಭಾಳ ಕಷ್ಟಪಟ್ಟಿದ್ದಾರೆ 2 ಎಲೆಕ್ಷನ್ ಇದ್ದ ಅವರು, ಅದಕ್ಕೋಸ್ಕರ ಗೆದ್ದು ಮೊದಲ ಬಿಜೆಪಿ MP ಆಗಿ ಆಯ್ಕೆಯಾಗಿದ್ದಾರೆ. ದಟ್ಸ್ ಎ ನ್ಯೂ ಬಿಗಿನಿಂಗ್ ಆಫ್ ಕೇರಳ. ಅದು ತಿರುವನಂತಪುರ ಇನ್ನೊಂದಿದೆ, ಅದು ಗೊತ್ತಿಲ್ಲ ಏನಾಗುತ್ತೆ. ಆಲ್ ರೈಟ್, ತ್ರಿಶೂರ್ನಲ್ಲಿ ಗೆದ್ದಿದ್ದಾರೆ ಸುರೇಶ್ ಗೋಪಿ. ದಟ್ಸ್ ಅನ್ ಅಮೇಝಿಂಗ್ ವಿಕ್ಟ್ರಿ ಅವರಿಗೆ. ಸರ್ಕಾರ ಆದರೆ ಗ್ಯಾರಂಟಿ ಮಂತ್ರಿ ಆದರೆ ನಾ ಹೇಳ್ತಿರೋದು ಕೊಡಲೇಬೇಕಲ್ಲ ಸರ್, ಗ್ಯಾರಂಟಿ ಮಂತ್ರಿ ಕೇರಳದಿಂದ ಅಲ್ವಾ? ಓಕೆ, ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಇದೆಲ್ಲ ಅಲ್ಲಿ ಲೆಕ್ಕಾಚಾರ. ಉತ್ತರ ಪ್ರದೇಶದಲ್ಲಿ ಯಾವ ಬದಲಾವಣೆಯೂ ಆಗ್ತಾ ಇಲ್ಲ. 36-42 ಅಲ್ಲೇ ಇದೆ ಉತ್ತರ ಪ್ರದೇಶದಲ್ಲಿ. ಎಸ್, ಬಿಜೆಪಿಗೆ ಇನ್ನೂ ಕೂಡ ಏನೋ ಬದಲಾವಣೆ ಆಗ್ಬಹುದು ಅನ್ನೋ ವಿಶ್ವಾಸ ಇದೆ ಸರ್. ಗೊತ್ತಿಲ್ಲ. ಜೋಶಿ ಹೇಳ್ತಾ ಇದ್ರು ಇನ್ನು 6 ಕೋಟಿ ಇದೆ ಓಟು, 7 ಕೋಟಿ ಇದೆ ಓಟು ಎಲ್ಲ ಕೌಂಟ್ ಆಗಕ್ಕೆ ಅಂತ. ನಂಗೆ ಗೊತ್ತಿಲ್ಲ. ರೌಂಡ್ಸ್ಗಳಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲ ಸರ್, ಅಲ್ಲಿರುವಂತ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇರೋದ್ರಿಂದ ರೌಂಡ್ಸ್ಗಳಲ್ಲಿ ಇಲ್ಲಿ ರೀತಿಯಲ್ಲಿ 16, 17 ಇಲ್ಲ 20, 22 ರೌಂಡ್ಸ್ಗಳು ಹೋಗುತ್ತೆ. ಕೊನೆಯ ಮೂಮೆಂಟ್ ವರೆಗೂ ಏನ್ ವ್ಯತ್ಯಾಸ ಆಗ್ಬೋದು ಅಂತಿದ್ದಾರೆ. ಯಾಕಂದ್ರೆ ಅವಾಗಲೇ ನಾವು ನೋಡ್ತಾ ಇದೀವಿ ಇನ್ನೊಂದು 4-5 ಸೀಟ್ ಹಿಂಗು ಹಂಗು ಅದಕ್ಕಿಂತಲೂ ದೊಡ್ಡ ವ್ಯತ್ಯಾಸ ಆಗಲಿ. ಇಬ್ರು ಸ್ಪ್ಲಿಟ್ ಮಾಡ್ಕೊಂಡು ನಿನಗೆ 40 ನನಗೆ 40 ಅಂತ ಇರ್ಬೋದೇ ಹೊರತು ದೊಡ್ಡ ಇದೇನಾಗಲ್ಲ. ಆ ಲೆಕ್ಕಾಚಾರದಲ್ಲಿ ಬಂದ್ರೆ ಅವ್ರು 300 ಕ್ರಾಸ್ ಮಾಡ್ತಾರೆ. 300 ಆವಾಗ ಬಂದ್ರೆ ಅಷ್ಟೇ, ಬಿಲೋ 300 ಇರ್ತಾರೆ. ಅದಕ್ಕಿಂತಲೂ ಜಾಸ್ತಿ ಹೋಗಂತೂ ಆಗೋದು ಅಷ್ಟೇ. ಸೊ ಫೈನಲ್ ಈಗ ಕರ್ನಾಟಕದ ಕೂಡ ಒಂದು ರೌಂಡ್ ಹೇಳ್ಬಿಡ್ತೀವಿ ಯಾವ್ಯಾವ ಗೆಲುವು ಆಗಿದೆ ಅಂತ ಹೇಳಿ. ಒಂದು ರೌಂಡ್ ಸೊ ಕೋಲಾರದಲ್ಲಿ ಮಲೇಶ್ ಬಾಬು ಅವರು ಗೆದ್ದಿದ್ದಾರೆ. JDS ಬಿಜೆಪಿ ತುಮಕೂರು ಸೋಮಣ್ಣ ಗೆದ್ದಿದ್ದಾರೆ. ಕಾಂಗ್ರೆಸ್ ಚಾಮರಾಜನಗರ ಸುನಿಲ್ ಬೋಸ್ ಗೆದ್ದಿದ್ದಾರೆ. ಬೀದರಲ್ಲಿ ಕಾಂಗ್ರೆಸ್ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ. ಕಾಂಗ್ರೆಸ್ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ. ಸಾಗರ್ ಖಂಡ್ರೆ ಗೆದ್ದಿದ್ದಾರೆ. ಆಮೇಲೆ ಹಾಸನದಲ್ಲಿ ಶ್ರೇಯಸ್ ಪಟೇಲ್. ಬಿಜೆಪಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು. ಉತ್ತರ ಕನ್ನಡದಲ್ಲಿ ಹೆಗಡೆ ಕಾಗೇರಿ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು JDS ನಿಂದ. ಮೈಸೂರಲ್ಲಿ ಯದುವೀರ್ ಅವರು ಬಿಜೆಪಿಯಿಂದ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ. ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಿಂದ. ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ನಿಂದ. ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಖಾನ್ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಅಲ್ಲಿ ಹಾವೇರಿಯಲ್ಲಿ ಬೊಮ್ಮಾಯಿ ಅವರು ಗೆದ್ದಿರೋದು ಬಿಜೆಪಿಯಿಂದ. ಬಳ್ಳಾರಿಯಲ್ಲಿ ತುಕಾರಾಂ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ರಾಮುಲು ಅವರು ಇಲ್ಲಿ ಸೋತಿದ್ದಾರೆ. ಸೊ ಉತ್ತರ ಪ್ರದೇಶದ ಲೆಕ್ಕಾಚಾರವನ್ನ ನೋಡ್ತಾ ಇದ್ದೀವಿ, ರಾಜಸ್ಥಾನದ ಕೂಡ ಲೆಕ್ಕಾಚಾರವನ್ನ ನೋಡ್ತಾ ಇದ್ದೀವಿ. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಎಲ್ಲೆಲ್ಲಿ ಬಿಜೆಪಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇತ್ತೋ ಅಲ್ಲೆಲ್ಲ ಅವರು ಮಖಾಡೆ ಮಲಗಿದ್ದಾರೆ, ದಕ್ಷಿಣ ಭಾರತವನ್ನ ಹೊರತುಪಡಿಸಿದ್ರೆ.